ಇವಾಗ ಕಲ್ಲಂಗಡಿ ಹಣ್ಣು ಏನೋ ಹಣ್ಣು ತಂದಿದ್ವಿ. ಇದು ಎಲ್ಲ ಹೆಚ್ಚಿದ ಮೇಲೆ ಇದನ್ನು ನಾವು ಬಿಸಾಕ್ತೀವಿ. ಬಿಸಾಕೋ ಬದಲು ಏನು ಮಾಡಬೇಕು, ಇದನ್ನು ಸಿಪ್ಪೆ ಮಾತ್ರ ತಗೊಂಡು ಯಾವ ಥರ ಅಂದರೆ ಈ ಥರ ತಗೋಬೇಕು. ಈ ಥರ ತೆಗಿಬೇಕು. ಸಿಪ್ಪೆ ಎಲ್ಲ ಮೇಲ್ಗಡೆ ಈ ಸಿಪ್ಪೆ ತೆಗಿಬೇಕು. ನಂತರ ಕಲ್ಲಂಗಡಿ ಸಿಪ್ಪೆದೇನು ತಗೊಂಡಿದ್ವಲ್ಲ ಈ ಥರ ಪೀಸ್ ಮಾಡ್ಕೋಬೇಕು. ಇದೇನು ಗೊತ್ತಾ, ಟೂಟಿ ಫ್ರೂಟಿ ಮಾಡೋಕ್ಕೋಸ್ಕರ ಇದರಿಂದನೂ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇದರಿಂದನೂ ಮಾಡ್ಬೋದು. ಇಟ್ಟಿದ್ದೀನಿ. ಆ ನೀರು ಕಾಯಕ್ಕಿಟ್ಟಾದಾಗ ಇದನ್ನು ಏನು ಮಾಡಬೇಕು, ಸ್ವಲ್ಪ ಗುಳ್ಳೆ ಬರ್ತಾಯಿದೆ ಅಲ್ವಾ, ಇದನ್ನು ಹಾಕೋಬೇಕು. ಏನೋ ನೀರು ಅದು ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ನೀರು ಇದರಲ್ಲಿ ಹಾಕೋಬೇಕು. ಜಾಸ್ತಿ ಬೇಯಕ್ಕೆ ಬಿಡಬಾರ್ದು, ಸ್ವಲ್ಪ ಒಂದು 5 ನಿಮಿಷ ಅಷ್ಟನ್ನು ಬಿಡಬೇಕು ಇರುತ್ತೆ. ಇನ್ನೊಂದು ಒಲೆ ಮೇಲೆ ಏನು ಮಾಡಬೇಕು, ಬಾಣಲೆ ತೊಗೊಂಡು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು, ಜಾಸ್ತಿ ಬೇಡ, ಇಷ್ಟಾದರೆ ಸಾಕು. ಇದನ್ನು ತಿರುಗಿಸ್ತಾ ಇರಬೇಕು. ಅಂದರೆ ಒಂದೆಳೆ ಪಾಕ ಬರುತ್ತಲ್ಲ, ಆ ಒಂದೆಳೆ ಪಾಕ ಮಾಡ್ಕೋಬೇಕು. ಇದರಲ್ಲೇನು ಪಾಕಕ್ಕೆ ಈ ಕಡೆ ಏನು ಬೇಯಕ್ಕಿಟ್ಟಿದ್ವಲ್ಲ ಇದನ್ನು ಇದರಲ್ಲಿ ಹಾಕಬೇಕು. ನೋಡಿ ರೆಡಿಯಾಗಿದೆ. ನೋಡಿ ನಾನು ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಲರ್ ಇರಲಿಲ್ಲ, ನಾನೇನು ಮಾಡಿದೆ, ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಚೂರು ಸ್ವಲ್ಪ ಕಲರ್ ಬರಲಿ ಅಂತ ಹಾಕಿದೆ. ನೋಡಿ ಇದು ಸ್ವಲ್ಪ ಗಾಳಿಗೆ ಆರಬೇಕು. ಅದು ಸ್ವಲ್ಪ ಡ್ರೈ ಆದರೆ ನೋಡಿ ಟೂಟಿ ಫುಟಿ ಹೆಂಗೆ ರೆಡಿಯಾಗಿದೆ. ನೀವು ಮಾಡಿ ನೋಡಿ.